ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಅನ್ನೋ ಒಂದು ಕಥೆನ ಹೇಳಿದ್ದೆ. ಆ ಕಥೆ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈಗ ಈ ವಿಡಿಯೋ ನೋಡ್ತಿರೋ ಅಂಥವ್ರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಈಗ ನಾನು ಹೇಳೋಕೆ ಹೊರಟಿರೋ ಕಥೆ ಏನಪ್ಪ ಅಂತಂದರೆ, ಈಗ ಒಂದು ಕುಟುಂಬದಲ್ಲಿ ಸಂವಹನ ಅನ್ನೋದು ಎಷ್ಟು ಮುಖ್ಯ ಅಂತ. ಸಂವಹನ ಅಂದರೆ ಮಾತುಗಾರಿಕೆ ಅನ್ನೋದು ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನೋಡಿ, ಮನೇಲಿ ಏನು ಮಾಡ್ತೀವಿ ಅಂದರೆ ಕೆಲವೊಂದು ಕೆಲಸಗಳನ್ನು, ಕೆಲವೊಂದು ನಿರ್ಧಾರಗಳನ್ನು ನಾವು ಯಾರನ್ನೂ ಕೇಳೋದೇ ಇಲ್ಲ, ನಮ್ಮ ಪಾಡಿಗೆ ನಾವು ತಗೋತೀವಿ. ಈಗ ನೋಡಿ, ಮನೇಲಿ ಒಂದು 4 ಜನ 5 ಜನ ಇರ್ತೀವಿ ಅಂತ ಇಟ್ಕೊಳ್ಳಿ. ನಮಗೇನು ಇಷ್ಟ ಬರುತ್ತಾ ಅದನ್ನು ನಾವು ಮಾಡ್ತೀವಿ, ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ಅವ್ರು ಮಾಡ್ತಾರೆ. ನಾವು ಅವ್ರನ್ನೂ ಕೇಳೋದಿಲ್ಲ, ಅವ್ರು ನಮ್ಮನ್ನು ಕೇಳೋದಿಲ್ಲ. ಹೀಗೆ ಅವ್ರವ್ರ ಇಷ್ಟ ಬಂದಾಗೆ ಅವ್ರು ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಹೀಗೆ ಸಮಸ್ಯೆಗಳನ್ನು ಬರ್ದಂಗೆ ನಾವು ತಡಿಬೇಕು. ಸಮಸ್ಯೆ ಬರಬಾರ್ದು ಅಂದರೆ ನಾವೆಲ್ಲರೂ ಕೂತ್ಕೊಂಡು ಮಾತಾಡಬೇಕು, ಒಂದು ನಿರ್ಧಾರವನ್ನು ತಗೋಬೇಕು. ಎಲ್ಲರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಆಮೇಲೆ ನಿರ್ಧಾರಗಳನ್ನು ತಗೊಂಡು ಕೆಲಸನ ಶುರು ಮಾಡಬೇಕು. ಹೀಗೆ ಮಾತುಗಾರಿಕೆ, ಸಂವಹನ ಇಲ್ಲ ಅಂದರೆ ಏನಾಗುತ್ತೆ, ಎಂಥ ಅನಾಹುತ ಆಗುತ್ತೆ ಅನ್ನೋದಕ್ಕೆ ನಾನೊಂದು ಕಥೆ ಮೂಲಕ, ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಹೀಗೆ ಒಂದು ಫ್ಯಾಮಿಲಿ, ಅದರಲ್ಲಿ ಗಂಡ, ಹೆಂಡತಿ ಮತ್ತು ಮಗ 3 ಜನ ಇರ್ತಾರೆ. ಆಗ ಗಂಡ, ಹೆಂಡತಿ, ಮಗ ಇರ್ತಾರಲ್ವ, ಮಗಂದು ವಿದ್ಯಾಭ್ಯಾಸ ಎಲ್ಲ ಮುಗಿಯುತ್ತೆ. ಮಗನಿಗೆ ಕೆಲಸ ಹುಡುಕ್ತಾ ಇರ್ತಾನೆ. ಆಗ ಒಂದು ಕಂಪ್ನಿ ಕಡೆಯಿಂದ ಆಫರ್ ಬರುತ್ತೆ, ಕೆಲ್ಸಕ್ಕೆ ಬನ್ನಿ, ಅದಕ್ಕಿಂತ ಮುಂಚೆ ಒಂದು ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿ ಅಂತೇಳಿ ಹೇಳ್ತಾರೆ. ಆ ಹುಡುಗ ಸರಿ ಆಯಿತು ಅಂತೇಳಿ ಇಂಟರ್ವ್ಯೂಗೆಲ್ಲ ರೆಡಿ ಆಗ್ತಾನೆ. ಇನ್ನೇನು ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಬೇಕು. ಆಗ ಅವನು ಬಟ್ಟೆನ ಟೈಲರಿಗೆ ಹೊಲಿಯೋಕ್ಕೆ ಕೊಟ್ಟಿರ್ತಾನೆ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗೋಕ್ಕೆ ಅಂತಲೇ ಹೊಸ ಬಟ್ಟೆ ಹೊಲಿಯೋದಕ್ಕೆ ಟೈಲರ್ಗೆ ಕೊಟ್ಟಿರ್ತಾನೆ. ಆದರೆ ಆ ಟೈಲರು ಬಟ್ಟೆ ಕೊಡೋದು ಲೇಟ್ ಮಾಡ್ತಾನೆ, ಅಂದರೆ ಇನ್ನೂ ಹೊಲ್ದಿರೋದಿಲ್ಲ. ಆಗ ಆ ಹುಡುಗ ತಂದೆ ಹತ್ರ ಹೇಳ್ತಾನೆ, ಅಪ್ಪ, ನಾನು ಹಿಂಗೆ ಬಟ್ಟೆನ ಹೊಲಿಯೋದಕ್ಕೆ ಅಂತ ಟೈಲರ್ಗೆ ಕೊಟ್ಟಿದ್ದೆ, ಆದರೆ ಅವರಿನ್ನ ಹೊಲ್ದಿಲ್ಲ. ಈಗ ನಾನು ನಾಳೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಯಾವ ಬಟ್ಟೆ ಹಾಕ್ಕೊಂಡು ಹೋಗಲಿ ಅಂತೇಳಿ ಯೋಚನೆ ಮಾಡ್ತಾನೆ. ಆಗ ತಂದೆ ಹೇಳ್ತಾರೆ, ಹೌದಾ, ಸರಿ, ನನ್ನದೇ ಒಂದು ಹೊಸ ಪ್ಯಾಂಟ್ ಇದೆ, ಅದೊಂದು ಸ್ವಲ್ಪ ಉದ್ದ ಆಗುತ್ತೆ, ನಿನಗೆ ಒಂಚೂರು ಕಟ್ ಮಾಡಿದ್ರೆ ಸರಿ ಹೋಗುತ್ತೆ, ನೀನು ಆ ಪ್ಯಾಂಟ್ನೇ ಹಾಕೋ ಅಂತಂದು ಹೇಳ್ತಾನೆ. ಮಗ ಸರಿ ಆಯಿತು ಅಂತ ಹೇಳ್ತಾನೆ. ಹೀಗೆ ಗಂಡ, ಹೆಂಡತಿ, ಮಗ 3 ಅದ್ರ ಬಗ್ಗೆ ಮಾತಾಡಿಬಿಟ್ಟು ಮಲ್ಕೋತಾರೆ. ಹೀಗೆ ಒಂದು ಹೊತ್ತಲ್ಲಿ ತಂದೆಗೆ ಎಚ್ಚರ ಆಗುತ್ತೆ. ಆಚೆ ಬರ್ತಾನೆ. ಆವಾಗ ನೆನಪಾಗುತ್ತೆ, ನನ್ನ ಮಗ ನಾಳೆ ಇಂಟರ್ವ್ಯೂಗೆ ಹೋಗ್ತಿದ್ದಾನೆ, ಪ್ಯಾಂಟ್ ಸ್ವಲ್ಪ ಉದ್ದ ಇದೆ, ಅದನ್ನು ಕಟ್ ಮಾಡಬೇಕು ಅಂತ ಹೇಳಿದ್ದೆ, ಮತ್ತು ಬೆಳಗ್ಗೆ ನಾವು ಮರ್ತು ಬಿಡ್ತೀವಿ, ಈಗಲೇ ಕಟ್ ಮಾಡೋಣ ಅಂಥೇಳಿ ಅವನು ಒಂದು ಕತ್ತರಿಯನ್ನು ತೊಗೊಂಡೋಗಿ ಒಂದು ಸ್ವಲ್ಪ ಆ ಪ್ಯಾಂಟನ್ನು ಕಟ್ ಮಾಡಿ ತುಂಡ ಮಾಡ್ತಾನೆ. ಮಾಡಿಬಿಟ್ಟು ಬಂದು ಮಲ್ಕೋತಾನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೆಂಡತಿಗೆ ಎಚ್ಚರ ಆಗುತ್ತೆ. ಅವಳು ಆಚೆ ಬರ್ತಾಳೆ. ಆವಾಗ ಅವಳು ನೆನೆಸ್ಕೋತಾಳೆ, ನನ್ನ ಮಗ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗ್ತಾನೆ, ಅವ್ನಿಗೆ ಹಾಕ್ಕೊಳಕ್ಕೆ ಬಟ್ಟೆ ಬೇಕು, ಪ್ಯಾಂಟ್ ಉದ್ದ ಇದೆಯಲ್ಲ, ಒಂದು ಸ್ವಲ್ಪ ಕಟ್ ಮಾಡೋಣ, ಮತ್ತು ಬೆಳಗ್ಗೆ ಬೇರೆ ಕೆಲಸದಲ್ಲಿ ಗಡಿ ಬಿಡಿಲಿ ನಾವು ಮರ್ತು ಬಿಡ್ತೀವಿ ಅಂತೇಳಿ ಮತ್ತು ಅವಳು ಕತ್ತರಿ ತೊಗೊಂಡೋಗ್ತಾಳೆ. ಆ ಪ್ಯಾಂಟನ್ನು ಸ್ವಲ್ಪ ಕಟ್ ಮಾಡ್ತಾಳೆ. ಹೀಗೆ ಮಾಡಿ ಅವರಿಬ್ಬರು ಮಲ್ಕೋತಾರೆ. ಮತ್ತು ಬೆಳಗ್ಗೆ ಆಗುತ್ತೆ, ಮಗ ಎದ್ದೇಳ್ತಾನೆ. ಅವನು ನೆನಪಿಸ್ಕೊತಾನೆ, ಅಪ್ಪ ಹೇಳಿದ್ರಲ್ವ ಪ್ಯಾಂಟು ಉದ್ದ ಇದೆ, ಕಟ್ ಮಾಡಬೇಕು ಅಂತ, ಅದಕ್ಕೆ ಈಗ ಕಟ್ ಮಾಡೋಣ ಅಂಥೇಳಿ ಮತ್ತೆ ಅವನು ಕತ್ರಿ ತೊಗೊಂಡೋಗ್ತಾನೆ. ಮತ್ತು ಆ ಪ್ಯಾಂಟನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಹೋಗ್ತಾನೆ. ಅದು ಪ್ಯಾಂಟ್ ಆಗಿರಲ್ಲ, ಏನಾಗಿರುತ್ತೆ, ಬರಮಾಡೋ ಥರ ಆಗಿರುತ್ತೆ, ಅಂದರೆ ಅದು ಮೊಣಕಾಲಿಗೆ ಬರುತ್ತೆ, ಅಷ್ಟುದ್ದ ಕಟ್ ಮಾಡಿರ್ತಾರೆ. ಏನಪ್ಪ ಇದ್ರ ಅರ್ಥ ಅಂದರೆ, ಈಗ ಅವ್ರು 3 ಜನನೂ ಕೂತ್ಕೊಂಡು ರಾತ್ರಿನೇ ಮಾತಾಡಿದರೆ ಈ ಥರ ಅನಾಹುತ ಆಗ್ತಿರ್ಲಿಲ್ಲ. ಈಗೇನು ಗಂಡ ಹೋದ, ಅವ್ನ ಪಾಡಿ ಅವ್ನು ಕಟ್ ಮಾಡ್ದ, ಬಂದ, ಹೆಂಡತಿ ಹೋದ್ಲು, ಮಗ ಹೋದ, ಹಂಗೆ ಹೋಗಿ ಕಟ್ ಮಾಡಿಬಿಟ್ಟು ಬಂದರು. ಅದೇ 3 ಜನನೂ ಕೂತು ಮಾತಾಡಿ ಆವಾಗಲೇ ಯಾರಾದರೂ ಒಬ್ಬರು ಪ್ಯಾಂಟನ್ನು ಕಟ್ ಮಾಡಿಟ್ಟಿದ್ರೆ ಸರಿ ಹೋಗೋದು. ಇಲ್ಲಾಂದರೆ ಬೆಳಗ್ಗೆ ಮಾಡ್ಕೊಳ್ಳೋಣ ಬಿಡು ಅಂತ ಒಟ್ಟಲ್ಲಿ 3 ಜನ ಮಾತಾಡಿ ಒಂದು ಡಿಸಿಷನ್ನ ತೊಗೊಂಡಿದ್ರೆ ಸರಿ ಹೋಗೋದು. ಆ 3 ಜನರ ನಡುವೆ ಒಂದು ಸಂವಹನ ಮತ್ತು ಒಂದು ಒಳ್ಳೆಯ ಮಾತುಗಾರಿಕೆ ಇಲ್ಲದೇ ಇರೋ ಕಾರಣದಿಂದ ಆ ಪ್ಯಾಂಟ್ ಇದ್ದಿದ್ದು ಬರ್ಮಾಡ ಆಯಿತು. ಅದರಿಂದ ಅವನಿಗೆ ಎಷ್ಟೊಂದು ತೊಂದರೆ ಆಯಿತು. ಇಂಟರ್ವ್ಯೂಗೆ ಹೋಗೋಕ್ಕೆ ಅಲ್ಲಿ ಕಷ್ಟ ಆಯಿತು, ಸಮಸ್ಯೆ ಆಯಿತು. ಇದೇ ಥರ ಎಲ್ಲರೂ ಅಷ್ಟೇ, ಎಲ್ಲ ಕುಟುಂಬದಲ್ಲೂ ಇಂಥ ಸಮಸ್ಯೆಗಳು ಆಗಿರ್ತವೆ. ಬಟ್ ಇದೇ ಅಂತಲ್ಲ,
ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಸಾಕಷ್ಟು ಸಮಸ್ಯೆಗಳಾಗಿರ್ತವೆ. ನಾವು ಎಷ್ಟೋ ಸಲ ಹೇಳ್ತೀವಿ, ನೀನು ಹೇಳಬೇಕಾಗಿತ್ತು, ನೀನು ಯಾಕೆ ಹೇಳಿಲ್ಲ, ನೀನು ಕೇಳಬೇಕಾಗಿತ್ತು, ಯಾಕೆ ಕೇಳಲಿಲ್ಲ, ನಾನೇನೋ ಬಿಡು ಅಂತ ಮಾಡಿದೆ, ಅದು ಹಿಂಗಾಯಿತು ಅಂತ ನಾವು ಎಷ್ಟೋ ವಿಚಾರಕ್ಕೆ ಈ ಮಾತುಗಳನ್ನು ಬಳಸಿರ್ತೀವಿ. ಅದಕ್ಕೋಸ್ಕರ ನೀವು ಏನೇ ಒಂದು ಡಿಸಿಷನ್ ತೊಗೊಂಡ್ರೆ ಮೊದಲು ಕುಟುಂಬ ಸದಸ್ಯರೊಂದಿಗೆ ಮಾತಾಡಿ, ಎಲ್ಲರೂ ಕೂತ್ಕೊಳ್ಳಿ ಮಾತಾಡಿ. ಯಾಕಂದರೆ ಒಬ್ಬೊಬ್ಬರ ಅಭಿಪ್ರಾಯಗಳು ಭಿನ್ನವಾಗಿರುತ್ತೆ, ಒಬ್ಬೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರುತ್ತೆ. ಆಗ ಎಲ್ಲರ ಅಭಿಪ್ರಾಯಗಳನ್ನು ನೀವು ಸಂಗ್ರಹಿಸಿ ಅದರಲ್ಲಿ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂದುವರಿರಿ. ಆಗ ಇಂಥ ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳ್ತಾ ಈ ಕಥೆನ ನಾನು ಮುಗಿಸ್ತಾ ಇದ್ದೀನಿ. ಈ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ಇಷ್ಟ ಅನ್ನೋದಕ್ಕಿಂತ ಇದು ಒಂದು ಜೀವನಕ್ಕೆ ಸಂದೇಶ ಕೊಡುವಂಥ ಕಥೆ. ದಯವಿಟ್ಟು ನಿಮಗೆಲ್ರಿಗೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಒಂದು ಮತ್ತೊಂದು ವಿಶೇಷವಾದ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.